ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸಾಯಿಲ್ ಬರ್ಡೇಗೆ. ಎಷ್ಟು ಒಳ್ಳೆ ಕೇಕ್ ಮಾಡಿಸಿದ್ದೆ ಅಂದ್ರೆ ನಾನು. ರೀಸನ್ ಕೇಳೋಣ ಏನಕ್ಕೆ ಲೇಟ್ ಆಗಿ ಬಂದ್ರಿ ಅಂತ. ಥ್ಯಾಂಕ್ಸ್ ಪ್ರೋಗ್ರಾಮ್. ದ್ರೋಣ, ಸುದೀಪ್ ಸರ್, ರತ್ನ ಅಂತ. ಸುದೀಪ್ ಸರ್ ನಂದೇ ಗಿಫ್ಟ್. ಪ್ಲೀಸ್ ಬಬ್ಲು ಹದಿನೆಂಟು 19 ಎಲ್ಲರಿಗೂ ಕಲ್ತ್ಬಿಡ. ಡೈಲಿ ಒಂದ್ 2 ದಿವಸ ಇದ್ಬಿಟ್ಟು ಮಿಸ್ ಮಾಡ್ಕೋತಾ ಇದೀನಿ ನಿನ್ನ ಅಂತ. ಎಲ್ಲ ನಿಂದೇನೆ ಅಮ್ಮ, ನಂದಲ್ಲ. ಹೇಳು, ನಿಜ ಹೇಳು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಾ? ಹೇಳು, ನಿಜ ಹೇಳು. ಅಯ್ಯೋ ಅಳ್ಬೇಡಿ ಬಿಡಿ. ಬದಲು 4 ಬರ್ನರ್ದು ಒಂದು ಸ್ಟವ್ ತಂದು ಕೊಟ್ಬಿಡು. ನಾನು ಮೊನ್ನೆ ಗಿಫ್ಟ್ ಪ್ಲಾನ್ ಮಾಡುವಾಗ ಹಂಗೆ ಅನ್ಕೊಳ್ತಾಗಲ್ಲ. ಸೀರೆನೇ ಬೇಕೆಲ್ಲ ಸೀರೆನೇ. ನಮ್ಮ ಮಮ್ಮಿ ಸೇಮ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆ. ಮಾತಾಡ್ತೀಯ ಗೊತ್ತಾ ಬಬ್ಲು ನೀನು? ಎತ್ಕೊಡೋದು ಎತ್ತಕ್ಕಾಗಲ್ಲ. ಇವಾಗ ನಮ್ಮ ಅತ್ತೆಗೆ ಗಿಫ್ಟ್ ಕೊಡುವ. ನಿಮ್ಗೆ ಆ್ಯಕ್ಚುಲಿ ನಾನು ಗಿಫ್ಟ್ ಏನು ಪರ್ಚೇಸ್ ಮಾಡಿದೆ, ಏನು ಪ್ಯಾಕಿಂಗ್ ಮಾಡಿದೆ ಅಂತ ನಿಮಗೆಲ್ಲ ಬ್ಲಾಗಲ್ಲಿ ತೋರಿಸೇ ಇಲ್ಲ. ಸೊ ಮನೆ ಸೆಲ್ಲರೇ ಪಕ್ಕ. Take the gifts. What is this? ರಾತ್ರಿ ಎಲ್ಲ ಆಯ್ತಲ್ಲ. ಏನಿದು? ನೀನು ಎತ್ಕೊಂಡು ಬಾ, ನೀವು ಈ ಕಡೆ ಕೂತ್ಕೊಳ್ಳಿ. ಅಮ್ಮ ಸೆಂಟ್ರಲ್ ಕೂತ್ಕೊಳ್ಳಿ. ಅಲ್ಲ ಗಿಫ್ಟ್ ಕೊಡಿ. ಸಂಜಯ್ ಫಾರ್ಮರ್ಸ್ ಹಾಕೊಂಡು ಟೀಮ್ಗೆ ಯಾರ ಕರ್ಕೊಂಡು ಗೆಸ್ ಮಾಡಿ ಗೆಸ್ ಮಾಡೋದು. ಸ್ವಲ್ಪ ಹತ್ರ ವಾಯ್ಸ್ ಕೇಳ್ತಾರ ಸ್ಯಾರಿ ಇರ್ಬೋದು. ಓಕೆ ಸಾರಿ ಇಲ್ಲ ಅಂದ್ರೆ ನಮ್ಗೆ ಈ ಕಡೆ ಗೆಸ್ಟ್ ಬಿಡಿ. ಓಕೆ ಡನ್. ಸಾರಿ ಇದ್ರೆ ಹಾಕೊಳ್ಳೋದಾ? ಹಾಕೋತ್ಯಾ? ಅವ್ರು ಯಾಕೆ ಇದು ಮಾತಾಡ್ಕೊಳ್ಳ. ಥ್ಯಾಂಕ್ ಯು. ಸೂಪರ್. ಚೆನ್ನಾಗಿದೆ. ನೈಸ್ ಕಲರ್. ಜೋರಾಗಿ ಮಾತಾಡಿ. ನೈಸ್ ಕಲರ್. ಸೂಪರ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಫೋನ್ ನೆಕ್ಸ್ಟ್ ಗಿಫ್ಟ್. ಸೀರೆ ನಿಖರವಾದ ಬೆಲೆ ಎಷ್ಟು? ಇದು ಇದೇನಿದೆ? ಇದ್ರಲ್ಲೇನಿದೆ? ಇದೆಲ್ಲ ಸೀರೆ. ಡ್ರೆಸ್ ಅಂತೂ ಹಾಕಲ್ಲ. ದೇವರ ಡ್ರೆಸ್ ಅಂತೂ ತಂದಿರಲ್ಲ. ಇದು ಸೀರೆನೇ ಇರುತ್ತೆ. ಅದೆಂಗೋ ಹಾಕ್ಕೊಳಕ್ಕಾಗುತ್ತೆ ಅವ್ರ ಹೆಸರಲ್ಲಿ? ನನ್ನ ಸೊಸೆ ಅಷ್ಟೊಂದು ಬರ್ಗೆಟ್ಟೋಳೇನು? ಚಾನ್ಸೇ ಇಲ್ಲ. ಹೋಗ್ಬೋದು ಮನೆಗೆ. ನೀವು ಹೋಗ್ಬೋದು. ಎಲ್ಲ ನಿಂದೇನೆ ಅಮ್ಮ, ನಂದಲ್ಲ. ಅಯ್ಯೋ ಇಷ್ಟೊಂದು ಏನಕ್ಕಮ್ಮ ಇದೆಲ್ಲ ಇಷ್ಟೊಂದು? ದೇವಾ ಸ್ಯಾರೀಸ್. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಸೀರೆ ತಗೊಂಡಿದ್ದಾರೆ. ನೆಕ್ಸ್ಟ್ ಇದೇನಿದೆ ಗೆಸ್ ಮಾಡಿ. ಮಾತುಗಳು ಬರ್ತಿಲ್ಲ ನನಗೆ. ಪುಷ್ಪ ತರ ನಿಂತವನೇ ಮಧ್ಯದಲ್ಲಿ. ಅದು ಹಿಂಗೆ ಮಾಡ್ಕೊಂಡು ನಿಂತವ್ರೆ. ಇದರಲ್ಲೇನಿದೆ? ಗೊತ್ತಾಗಲ್ಲ. ಸೀರೆನೇ ಬೇಕೆಲ್ಲ ಸೀರೆನೇ. ಹೋಗ್ ನೋಡಾಯ್ತು. ಫಿಕ್ಸ್ ಆಗ್ಬಿಟ್ರೆ ಎಲ್ಲ ಸೀರೆ ಆಯ್ತಾ. ಪ್ಯಾಕಿಂಗು ಹಂಗೆ ಇದೆ. ಓ ಕಾಟನ್ ಸೀರೆ ಸೂಪರ್. ಕಲರ್ ಚೆನ್ನಾಗಿದೆ. ಸೂಪರ್ ಆಗಿದೆ. ನಮ್ಮಮ್ಮನ ಸೀರೆ ಇಷ್ಟ ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಸೀರೆ. ಇಷ್ಟಾಗಿಂತ ಅವ್ರು ಹಾಕೋದು ಒಂದೇ ಔಟ್ಫಿಟ್ ಅವ್ರು ಹಾಕೋದು ಒಂದೇ ಅಲ್ಲ. ಸೊ ಅದರಿಂದ ಅದೊಂದೇ ಆಪ್ಷನ್. ಸೊ ಡಿಫ್ರೆಂಟ್ ಇನ್ನೊಂದು ವರ್ಷ ನೆಕ್ಸ್ಟ್ ಇಯರ್ಗೆ ತಗೊಳ್ಳೋದು ಬರ್ತದೆ ಸೀರೆಗಳು. ಆಲ್ರೆಡಿ ಒಂದು ಬಂದ್ಬಿಟ್ಟು ಬೆಳಿಗ್ಗೆ ಕೇಳಿದ್ರಲ್ಲ ನಮ್ಮಮ್ಮ. ಇದೆಲ್ಲ ಬದಲು 4 ಬರ್ನರ್ದು ಒಂದು ಸ್ಟವ್ ತಂದು ಕೊಟ್ಬಿಡು. ನಾನು ಮೊನ್ನೆ ಗಿಫ್ಟ್ ಪ್ಲಾನ್ ಮಾಡುವಾಗ ಹಂಗೆ ಅನ್ಕೊಂಡೆ. ಪ್ರಶಾಂತಿಗೆ ಹೇಳಿದೆ ಸ್ಟವ್ ಯಾರಾದ್ರು ಗಿಫ್ಟ್ ಕೊಡ್ತಾರಾ ಅಂದ್ರು. ಸರಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಪ್ಲಾನ್ ನಾವು ಸ್ಯಾರಿ ಯೂಸ್ ಮಾಡಿದ್ವಿ. ಅದು ನೋಡಿ ಆದ್ರೂ ಸ್ಟವ್ವೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ ಹೇಳಿದೆ ಅದು ನೋಡೋಣ.
ಅದು ನೆಕ್ಸ್ಟ್ ಅಯ್ಯೋ ಲಿಸ್ಟ್ ಕೊಟ್ಬಿಡೋದಲ್ಲ ಬೇರೆ ಇನ್ನೇನು ನನಗೇನು ಇಷ್ಟ ಇಲ್ಲಪ್ಪ. ಅಯ್ಯಪ್ಪ ಇದು ನನ್ನ ಭಾರ ಇದೆ. ಅಯ್ಯೋಯ್ಯೋ ಇದ್ರಲ್ಲಿ ಎಷ್ಟೊಂದಿದೆ. ಸ್ವಾಮಿ ನಾರಾಯಣ ವಾ ಸರೋಯ್ತು ಕತೆ. ವಾ ನಾನು ಅದೇ ಅಮ್ಮ ನಿಮ್ಗೆ ಮಿನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇಲ್ಲ ದಿನ ಒಂದೊಂದು ಉಟ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಅವ್ರು ಯಾಕೆ ನಾನು ಸ್ಯಾರಿ ಚೂಸ್ ಮಾಡಿದೆ ಅಂದರೆ ಒಂದು ಆಲ್ಮೋಸ್ಟ್ 30-40 ಇಯರ್ಸಿಂದ ಇಟ್ಕೊಂಡಿರೋ ಸ್ಯಾರಿನೇ ರಿಪೀಟ್ ಮಾಡ್ತಾ ಇದ್ರು. ಸೊ ನನಗೆ ಅವ್ರು ಚೇಂಜ್ ಆಗಲಿ, ಸ್ವಲ್ಪ ಒಳ್ಳೆ ಸ್ಯಾರೀಸ್ ವೇರ್ ಮಾಡಲಿ ಅಂದ್ಬಿಟ್ಟು ನಾನು ಫುಲ್ ಕಂಪ್ಲೀಟ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ. ನಮ್ಮ ಮನೆಯವ್ರು ತಂದ್ಕೊಟ್ಟಿದ್ದ ಸೀರಿಯಲ್ನ ಹಂಗೆ ಇಟ್ಕೊಂಡಿದ್ದೀನಿ. ಹಂಗೆ 40 ಇಯರ್ಸ್ 50 ಇಯರ್ಸ್ ಇಟ್ಕೊಂಡಿದ್ದೀನಿ. ಮದುವೆ ಮುಂಚೆದಿಲ್ಲ, ಮದುವೆ ಆದ್ಮೇಲೆ ತಗೊಂಡದೆಲ್ಲ ಇದೆ. ಮದುವೆ ಆಗಿ 35ನಾ 38 ಗೌಡ್ರು ಯಾಕೆ ಹಾಕಿ ನೋಡ್ತಾರೆ? ಏನಿದೆ ಇದರಲ್ಲಿ? ಪ್ಲೈನ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರಲ್ಲ, ಅದಕ್ಕೆ ಏನಿದೆ ಅದರಲ್ಲಿ? ಚೆನ್ನಾಗಿದೆ, ಕಲರ್ಸ್ ಎಲ್ಲ ಚೆನ್ನಾಗಿದೆ. ಅಯ್ಯೋ ಓ ದೇವರೇ, ಎಲ್ಲ ಚೆನ್ನಾಗಿದೆ. ಫೈನಲ್ ಲಾಸ್ಟ್ ಗಿಫ್ಟ್ ಇದೆ. ಲಾಸ್ಟ್ ಗಿಫ್ಟ್ ಗೈಸ್, ಇದನ್ನ ಗೆಸ್ ಮಾಡಲಿ ಅವರು. ಇದೇನು ಡಬ್ಬ ಥರ ಇದೆ. ಇಲ್ಲ ಸ್ಟವ್ ಇದೆಯಲ್ಲ ಬಿಡು, ಯಾಕೆಂದ್ರೆ ಸ್ಟವ್ ದೊಡ್ಡದಾಗಿ ಬರುತ್ತೆ. ಗ್ಯಾಸ್ ಇರಬೇಕು, ಸಿಲಿಂಡರ್ ಅಲ್ಲ ಪುಟ್ಟ ಸಿಲಿಂಡ್ರು. ಚೂರು ಅರಿದೀರೆ ಚೆನ್ನಾಗಿ ಬೇಡ, ಒಂದು ನೀಟಾಗಿ ಸಾಕು. ನೀಟಾಗಿ ತೆಗಿತಿದ್ದಾರೆ. ಕೋಟ್ ಇರೋದೈತೆ, ಜರ್ಕಿನ ಕೋಟ್ ಅಂತೆ, ಜರ್ಕಿನ್ ಏ ಬ್ಯಾಗು ವಾವ್ ನೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆಯ್ತು, ಸೂಪರ್ ಹ್ಯಾಪಿ. ತಂದ್ರು ಹ್ಯಾಪಿ, ತರ್ದಿದ್ರು ಹ್ಯಾಪಿ. ಇವಾಗ ಹ್ಯಾಪಿ, ತುಂಬಾ ಹ್ಯಾಪಿ, ಅಷ್ಟೇ. ಖುಷಿ ಆಯ್ತು. ಸೆಕೆಂಡ್ ಹ್ಯಾಪಿ ಬರ್ಡೇ. Once again happy birthday. ಹ್ಯಾಪಿ ಬರ್ಡೇ. ಇಡೀ ವರ್ಷ ಹಿಂಗೆ ಖುಷಿಯಾಗಿ ಆರಾಮಾಗಿರಿ. ಏನೋ ಹೇಳ್ತೀಯಾ? ಜೋರಾಗಿ ಕೇಳಿಸ್ಲಿಲ್ಲ. ಯಾರು ಥಿಯೇಟರ್ ಫೀಲಲ್ಲಿ ಬದುಕ್ತಾ ಇದ್ದೀರಾ? ಆಯ್ತಾ? ಒಂದು 10 ಸೀರೆ ತಂದ್ಬಿಟ್ಟಿರಂಗಿದ್ದಾರೆ. ಇಲ್ಲಿ ಒಂದು 20,000 ರೂಪಾಯಿ ಕಟ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಇರೋ ಅಂದ್ರೆ ಇರೋ ಅಂತಿಲ್ಲ. ನೀತಿ ಸೀನೇ ಇಲ್ಲ. ಇರೋ ಅಂದ್ರೆ ಇರ್ತಿಲ್ಲ. ನಮ್ಮ ಮಮ್ಮಿಗೆ ಒಂದು ಗಿಫ್ಟ್ ಕೊಡೋಣ. ಸ್ಯಾರಿ ಎಲ್ಲ ಡ್ರೆಸ್. ನೀನು ಹಾಕೊಂಡಿದ್ದಿ ತಾನೇ ಇದು? ಅವ್ರಿಗೊಂದು ಸೇಮ್ ತಗೊಂಡು ಬೆಳಗ್ಗೆ ಹಾಕೊಂಡಿದ್ದ. ಬೆಳಗ್ಗೆ ನಾನು ಇದೇ ಡ್ರೆಸ್ ಹಾಕಿದೆ. ಸೊ ಸೇಮ್ ಟು ಸೇಮ್. ವಾವ್ ಸೇಮ್ ಸೂಪರ್. ರೀಲ್ಸ್ ಮಾಡ್ಬೇಕಂತ ಚೆನ್ನಾಗಿದ್ಯಾ? ಆಗುತ್ತಾ? ಸೂಪರ್ ಆಗಿದೆ. ಓಕೆ. ನಮ್ಮ ಮಮ್ಮಿ ಸೇಮ್ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಟೈಮ್ ನಾನು ನಮ್ಮ ಮಮ್ಮಿ ಅದೊಂದು ಫೋಟೋನ ರೀಲ್ ಏನಾದರೂ ಮಾಡಬೇಕು ನಮ್ಮ ಮಮ್ಮಿ ಜೊತೆ. ನೋಡಿ ಹೆಂಗೆ ಕೂತವ್ರು ಎಲ್ಲರೂ. ಇವಾಗ ಎಲ್ಲರಿಗೂ ಬಾಯ್ ಹೇಳುವ ಸಮಯ. ಫೈನಲಿ ಬರ್ತಾಯಿದ್ದೀನಲ್ಲ, ಬ್ಲಾಗ್ನ ಎಂಡ್ ಮಾಡುವ ಸಮಯ ಕೂಡ ನೋಡಿ. ನಾನಂತೂ ಇವತ್ತು ಇಡೀ ದಿನ ಸ್ಟೆಪ್ಸ್ ಹತ್ತಿದ್ದೀನಿ, ಇಳಿದಿದ್ದೀನಿ. ಎಲ್ಲೂ ಕೂಡ ನಾನು ಲಿಫ್ಟ್ ಯೂಸ್ ಮಾಡೇ ಇಲ್ಲ. ಇವತ್ತು ಒಂದು ದಿವಸ ಅಲ್ಲ, ನೋಡೋಣ ಗ್ಯಾಪ್ನ ಬಂದಾಗಲ್ಲ ಅಂತೂ ನಾನು ಇದನ್ನೇ ಟ್ರೈ ಮಾಡ್ತೀನಿ. ವಿಚ್ ಐ ಲರ್ನ್ ಫ್ರಮ್ ಸ್ಯಾಮ್ ಸಮೀರ್. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಅದರಿಂದ ನಾನು ಸಣ್ಣ ಆಗ್ತೀನಿ ಅಂತೇನಿಲ್ಲ, ಅಟ್ಲೀಸ್ಟ್ ಆಗೋದಿಲ್ಲ ಅಂತೆ. ಸಂಜೆ ಹೇಳ್ದ ಆಗೋದಿಲ್ಲ ಅಂತ, ನೋಡೋಣ. ಸರಿ ಗೈಸ್, ಬನ್ನಿ ಎಲ್ಲರಿಗೂ ಬಾಯ್ ಹೇಳೋಣ. ಇಟ್ ವಾಸ್ ಎ ಬೆಸ್ಟ್ ಇಯರ್, ಬೆಸ್ಟ್ ನ್ಯೂ ಇಯರ್, ಬೆಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಟು ಮೈ ಅತ್ತೆ. ನಾಳೆ ಬರೋಕ್ಕಾಗಲ್ಲ ಸಾಯಿಲ್, ಇಂಪಾಸಿಬಲ್, ಆಗೋದೇ ಇಲ್ಲ. ನಾಳಿದ್ದು ಆಗಲ್ಲ. ಎಲ್ಲ ಹೊಡ್ತಿದ್ದಾರೆ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಬೆಸ್ಟ್ ಇಯರ್. ಯಾ, ಸೇಮ್ ಟು ಯು. ಥ್ಯಾಂಕ್ ಯು.
ಬಾಯ್ ಮಾಮ್. ಹೌ ಇಸ್ ದ ಗಿಫ್ಟ್ ಫಾರ್ ದ ಡ್ರೆಸ್? ಏನಂತಾರೆ ಗೊತ್ತಾ? ಥ್ಯಾಂಕ್ ಯು ಫಾರ್ ದಿ ಗಿಫ್ಟ್. ನೆಕ್ಸ್ಟ್ ಶರಾರ ಡ್ರೆಸ್ ಅಂತೆ. ನೆಕ್ಸ್ಟ್ ಶರಾರ ಡ್ರೆಸ್ ಅಂತೆ ನಮ್ಮ ಮಮ್ಮಿಗೆ. ಹೇಳಿಲ್ಲ. ಇವನೇ ಕಾರ್ ಡ್ರೈವರ್. ಶರಾರ ನೆಕ್ಸ್ಟ್ ನೋಡಿ ನಮ್ಮ ಮಮ್ಮಿ ಬಾ ಮನೇಲಿ ಒಂದೆರಡು ದಿವಸ ಇದ್ಬಿಟ್ಟು ಹೋಗು, ಮಿಸ್ ಮಾಡ್ಕೋತಿದ್ದೀನಿ ನಿನ್ನ ಅಂತೆ. ನೋಡುವ ಬರ್ತಾಳೆ, ಅರ್ಧ ಗಂಟೆಗೆ ಓಡಾಗ್ತಾಳೆ. ಬರ್ತಾಳೆ ಅರ್ಧ ಗಂಟೆ. ನನಗೆ ನೋಡೋಕೆ ಬರಲ್ಲ, ಅವ್ರ ತಮ್ಮಂದಿರು ನೋಡೋಕೆ ಬರೋದು, ನನಗಂತೂ ನೋಡೋಕ್ಕೆ ಬರಲ್ಲ. ಹೌದು. ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಬಂದರೆ ಮಾಡಿದ್ಯಾ? ಹೇಳು, ನಿಜ ಹೇಳು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಾ? ಹೇಳು, ನಿಜ ಹೇಳು. ನೀವು ಅಳ್ಬೇಡಿ ಬಿಡಿ ಮಾಮ್. ಹೇಳು, ಬೇಗ ಹೇಳು. ಇನ್ನೊಂದು ಬಟ್ಟೆ ಕೊಡ್ಸ್ಬಿಡು, ಖುಷಿ ಆಗ್ತದೆ. ಇನ್ನೊಂದು ಬಟ್ಟೆ ಕೊಡಿಸ್ಬಿಡು. ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಲ್ಲಿ ಡೇ 1 ಸ್ಟಾರ್ಟೆಡ್. ಇನ್ನು 365 364 ಡೇಸಾ ಎಷ್ಟೋ ಒಟ್ಟಿನಲ್ಲಿ ಇನ್ನು ಆಲ್ ಡೇಸ್ ಚೆನ್ನಾಗಿರೋಣ ಅಷ್ಟೇ. ಬಾಯ್.